ರಾಜ್ಯ ಸರ್ಕಾರಕ್ಕೆ ತಮ್ಮ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿದ್ರು ಆಗದೇ ಇರುವಂತಹ ಕಾರಣಕ್ಕೆ ಇದೀಗ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ, ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಇದನ್ನ ಹತ್ತಿಕ್ಕುವಂತಹ ಕೆಲಸ, ಸೆಡ್ಡು ಹೊಡೆಯುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ರಾಜ್ಯ ಸರ್ಕಾರದ ಸೆಡ್ಡು. ಖಾಸಗಿ ಬಸ್ಗಳ ಮೊರೆ ಹೋಗೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಓಡಾಡುವಂತಹ ಜಾಗದಲ್ಲಿ ಖಾಸಗಿ ಬಸ್ನ ಓಡಾಡಿಸ್ತಾರಂತೆ. ಮುಷ್ಕರ ನಡೆದ್ರೆ ರಸ್ತೆಗಳಿವೆ ಖಾಸಗಿ ಬಸ್ಗಳು. ಆಗಸ್ಟ್ 5ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ವಿವಿಧ ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಜನರ ಓಡಾಟಕ್ಕೆ ಸರ್ಕಾರದಿಂದ ಪರ್ಯಾಯ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸಂಧಾನ ವಿಫಲವಾದಂಥ ಹಿನ್ನೆಲೆ ಇದೀಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಆಗಸ್ಟ್ 5ರಿಂದ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಸರ್ಕಾರ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿರುವುದು. IT ವಲಯಕ್ಕೆ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಗೆ ಸೂಚನೆ ಮಾಡಿದೆ. ಜೊತೆಗೆ ಮೆಟ್ರೋ ಓಡಾಟವನ್ನು ಹೆಚ್ಚಿಸೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ. ಖಾಸಗಿ ವಾಹನಗಳ ಮೊರೆ ಹೋಗಿರುವಂಥದ್ದು. ಮ್ಯಾಕ್ಸಿ ಕ್ಯಾಬ್, ಟೆಂಪೋ ಟ್ರಾವೆಲರ್ ಬಳಕೆಗೆ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದೆ ಸರ್ಕಾರ. ಯಾಕಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ಸಾರಿಗೆ ನೌಕರರು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಅದು ಸಾರಿಗೆ ಇಲಾಖೆ ಇರಬಹುದು, ಸರ್ಕಾರವೂ ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಾ, ಏನೋ ಅಲ್ಪ ಸ್ವಲ್ಪ ಒಂದಷ್ಟು ಬೆಳವಣಿಗೆಗಳನ್ನ ಮಾಡ್ತಾರೆ, ಇವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಸಾರಿಗೆ ನೌಕರರು ಹೀಗೆ ಪ್ರತಿಭಟನೆಗೆ ಮುಂದಾಗ್ತಾರೆ. ಇವರನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ಕೊಂಡು ಬಂದಿದೆ. ಕಳೆದ ಬಾರಿಯೆಲ್ಲ ನೋಡ್ತಾ ಇದ್ವಿ ನಾವು, ಇವರು ಮುಷ್ಕರಕ್ಕೆ ಕರೆ ಕೊಟ್ಟಾಗ ನಿಮಗೆ ಸಂಬಳ ಕಟ್ ಮಾಡಿಬಿಡ್ತೀವಿ, ಕೆಲಸಕ್ಕೆ ಯಾರು ರಜಾ ಹಾಕೋ ಹಾಗಿಲ್ಲ, ಬರಲೇಬೇಕು ಅನ್ನುವಂಥ ಒತ್ತಡವನ್ನು ತರುವಂಥ ಕೆಲಸ ಒಂದು ಕಡೆ. ಆದರೆ ಈ ಬಾರಿ ನೀವೇನಾದ್ರು ಮಾಡ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳೋದ್ರೆ ನಿಮ್ಮ ಬೇಡಿಕೆಯನ್ನು ಈಡೇರಿಸೋದೇ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಏನಾದ್ರು ಸರ್ಕಾರ ಬಂದಿದೆಯಾ ಗೊತ್ತಿಲ್ಲ. ಬಟ್ ಇಲ್ಲ ಒಂದು ಕಡೆ ಇದು ಮುಂದುವರೆದಂತೆ ಒಂದು ತೀರ್ಮಾನಕ್ಕೆ ಬರೋಣ ಅಂತ ಒಂದು ಸಭೆಯನ್ನು ಕೂಡ ಕರೆದಿದ್ದಾರಂತೆ ಮುಖ್ಯಮಂತ್ರಿಗಳು. ಸಾರಿಗೆ ಮುಖಂಡರ ಜೊತೆ ಸಭೆ ನಡೆಸೋದಕ್ಕೆ ಸಿಎಂ ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ ವಿಧಾನಸೌಧದಲ್ಲಿ. ಸಭೆಗೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಾರಿಗೆ ಮುಖಂಡರ ಜೊತೆ. ಸಿದ್ದರಾಮಯ್ಯ ಈ ಹಿಂದೆ ಅವರ ನೇತೃತ್ವದಲ್ಲಿ ಒಂದು 2 ಸಭೆ ಆಗಿತ್ತು, ಅದು ಅಪೂರ್ಣ ಆಗಿತ್ತು, ಪೂರ್ತಿ ಆಗಿರಲಿಲ್ಲ ಮತ್ತು ಬೇಡಿಕೆ ಈಡೇರದಂಥ ಹಿನ್ನೆಲೆ ಇವರುಗಳು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಆಗಸ್ಟ್ 5ನೇ ತಾರೀಕು. ಬಟ್ ಸ್ಟಿಲ್ ಇನ್ನೊಂದು ಪ್ರಯತ್ನವಾಗಿ ಮುಖ್ಯಮಂತ್ರಿಗಳು ನಾಳೆ 11:30ಕ್ಕೆ ಬೆಳಗ್ಗೆ ವಿಧಾನಸೌಧದಲ್ಲಿ ಮಹತ್ವದ ಒಂದು ಸಭೆಯನ್ನು ಕರೆದಿದ್ದಾರೆ. ಬಹುಶಃ ಇವರ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬರ್ತಾರಾ, ಒಂದು ಭರವಸೆಯನ್ನು ಕೊಟ್ಟು ಸುಮ್ಮನಾಗ್ತಾರ, ಅಥವಾ ಮುಷ್ಕರವನ್ನು ಹಿಂಪಡೆಯುವುದಕ್ಕೆ ಎಲ್ಲಾದರೂ ಅವರನ್ನು ಸಂಧಾನ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನು ಕಾದು ನೋಡಬೇಕು. ನಾಳೆಯ ಮಹತ್ವದ ಸಭೆ ಏನಾಗಬಹುದು, ಅಥವಾ ಇವರೇನಾದರೂ ಮುಷ್ಕರವನ್ನು ಮುಂದುವರೆಸಿದ್ರೆ ಸರ್ಕಾರ ಒಂದು ಆಲ್ಟರ್ನೇಟಿವ್ ಪ್ಲಾನ್ B ಅನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿದೆ. ಖಾಸಗಿ ಬಸ್ಗಳು, ಮೆಟ್ರೋ ವ್ಯವಸ್ಥೆ ಎಲ್ಲವೂ ಕೂಡ ಹೆಚ್ಚಾಗಿ ಮಾಡ್ಕೊಳ್ತಾ ಇರುವಂಥದ್ದು. ಇವರ ಬೇಡಿಕೆ ಏನು ಅಂದರೆ 38 ತಿಂಗಳ ಸಂಬಳದಲ್ಲಿನ ಬಾಕಿ ಹಣವನ್ನು ನೀಡಬೇಕು. BMTC ಅವರ ಬೇಡಿಕೆ 1/1/2024ರಿಂದ ವೇತನವನ್ನು ಜಾರಿಗೊಳಿಸುವುದು. ಸಾರಿಗೆ ನೌಕರರ ಬೇಡಿಕೆ ಸರ್ಕಾರದ ಮುಂದಿರುವಂಥದ್ದು. ನಗದು ರಹಿತ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಬೇಕು. ನೌಕರರಿಗೆ ಉತ್ತಮ ಕ್ಯಾಂಟೀನ್ ವ್ಯವಸ್ಥೆ ನಿರ್ಮಾಣ ಮಾಡಿಕೊಡಿ. ಊಟನೇ ಸರಿಯಾಗಿಲ್ಲ ಅಂದರೆ ಕೆಲಸ ಹೇಗೆ ಮಾಡೋದು? ಆರೋಗ್ಯ ಚೆನ್ನಾಗಿದ್ರೆ ತಾನೆ ಎಲ್ಲ. ನೌಕರರ ಮೇಲೆ ಹಾಕಿದ್ದಂತಹ ಕೇಸನ್ನು ಕೂಡ ವಾಪಸ್ ಪಡಿಬೇಕು, ನೆಮ್ಮದಿಯಾಗಿ ಜೀವನ ನಡೆಸಬೇಕಂದ್ರೆ. ಹೀಗೆ ಒಂದಷ್ಟು ಬೇಡಿಕೆಗಳು. ಸರ್ಕಾರಿ ನೌಕರರಿಗೆ ನೀಡುವಂತಹ ವೇತನಕ್ಕೆ ಸಮಾನ ವೇತನವನ್ನು ಕೊಡಿ ಅಂತ. ಸಾರಿಗೆ ನೌಕರರಿಗೆ ಇರುವಂತಹ ಹಕ್ಕಿನ ರಜೆಗಳನ್ನು ನೀಡಬೇಕು. ರಜೆ ಇಲ್ದಂಗೆ ಕೆಲಸ ಮಾಡಬೇಕು, ಆರೋಗ್ಯ ನೋಡ್ಕೊಳ್ಬಾರ್ದು, ತಿನ್ನಕ್ಕೆ ಸರಿಯಾಗಿ ಊಟ ಇರಲ್ಲ ಅಂದರೆ ಹೇಗೆ ಅಂತ. ಖಾಸಗೀಕರಣ, ಭ್ರಷ್ಟಾಚಾರ, ಕಾರ್ಮಿಕರ ಮೇಲಿನ ಕಿರುಕುಳ ಎಲ್ಲವೂ ಕೂಡ ನಿಲ್ಲಬೇಕು ಅಂತ ಕೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಸಂಸ್ಥೆಯ ಚಾಲಕರನ್ನೇ ನಿಯೋಜಿಸಬೇಕು. ಇದು ಮೇಜರ್ ಥಿಂಗ್ ಇರುವಂಥದ್ದು. ಯಾಕೆಂದರೆ ಪ್ರೈವೇಟ್ ಟೆಂಡರ್ ತಗೊಂಡಿದ್ದಾರೆ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಸ್ ಆಗಿ. ಬಸ್ ನಿರ್ವಹಣೆ ಖಾಸಗಿ ಗುತ್ತಿಗೆದಾರರಿಗೆ ನೀಡುವಂಥ ಪದ್ಧತಿಯನ್ನು ಕೈ ಬಿಡಬೇಕು. 38 ತಿಂಗಳ ಸಂಬಳದಲ್ಲಿನ ಬಾಕಿ, ಹೀಗೆ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ.